ನಾನು ಸರಿ ಇಲ್ಲ, ನನ್ನ ಹತ್ರ ಇದೆಲ್ಲ ಬೇಡ ಅಂತ ಹೇಳಿ ಸುದೀಪ್ ಸರ್ ಅವರು ವಿನಯ್ ಅವರಿಗೆ ಮತ್ತು ಮೈಕಲ್ ಅವ್ರಿಗೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಇಬ್ಬರಿಗೂ ಕೂಡ ಫುಲ್ ಗರಂ ಆಗಿ ಒಂದು ಖಡಕ್ಕಾದ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಮೈಕಲ್ ಅವರು ಇದ್ದಾರಲ್ವ, ಅಂದರೆ ಮೊದಲಿಂದ ಕೂಡ ಎಲ್ರಿಗೂ ಇಷ್ಟ ಆಗಿದ್ರು. 6 ವಾರಗಳ ಕಾಲ ಎಲ್ರ ಮನಸ್ಸನ್ನು ಗೆದ್ದು ಕನ್ನಡ ಮಣ್ಣಿನ ಮಗ ಅಂತ ಹೇಳಿನೇ ಅವ್ರಿಗವರೇ ಅಂದ್ಕೊಂಡು ಎಲ್ರಿಗೂ ಕೂಡ ಹೌದಪ್ಪ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರ. ಬಂದಾಗ ಅಷ್ಟೊಂದು ಬರ್ತಿರ್ಲಿಲ್ಲ ಇವ್ರಿಗೆ ಕನ್ನಡ, ಆದರೆ ಈ ಒಂದು ಬಿಗ್ ಬಾಸ್ ಮನೆಗೆ ಬಂದಮೇಲೆ ಅವರಿಗೆ ಕನ್ನಡ ಎಷ್ಟು ಸ್ಪಷ್ಟವಾಗಿ ಎಷ್ಟು ಚೆಂದ ಮಾತಾಡ್ತಾರ. ಎಲ್ರಿಗೂ ಕೂಡ ಅವರೊಂದು ಇನ್ಸ್ಪಿರೇಷನ್ ಆಗಿದ್ದಾರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಂತಲೇ ಹೇಳ್ಬೋದು ಅಂತಲೇ ತುಂಬ ಜನ ಅಂದ್ಕೊಂಡಿದ್ರು. ಆದರೆ ಅವರ ವರ್ತನೆ ಆಗಲಿ ಅವ್ರು ನಡ್ಕೊಳ್ಳೋದಾಗಲಿ ಇತ್ತೀಚೆಗೆ ತುಂಬಾ ಚೇಂಜ್ ಆಯಿತು. ಅಂದರೆ ಅವ್ರದ್ದು ಏನಿತ್ತೋ ಇಷ್ಟು ದಿನ ಕೂಡ, ಅಂದರೆ 6 ವಾರಗಳ ಕಾಲ ಅವರು ನ್ಯಾಯವಾಗಿ ಆಡೋದು, ಎಲ್ರಿಗೂ ರೆಸ್ಪೆಕ್ಟ್ ಕೊಡೋದು, ತಮ್ಮ ಆಟ ಏನು ತಾವೇನಂತ ಇರೋದು, ಯಾರಿಗೂ ಕೂಡ ಎದುರು ಬದ್ರು ಮಾತಾಡದೆ ಸುಮ್ಮನೆ ತಂಪಾಡಿಗೆ ತಾವಿರೋದು ಎಲ್ಲವೂ ಒಂದು ಲೆವೆಲ್ಗೆ ಕರೆಕ್ಟ್ ಆಗಿತ್ತು. ಎಲ್ರಿಗೂ ಕೂಡ ಇಷ್ಟ ಆಗಿದ್ರೆ ಅಂತಲೇ ಹೇಳ್ಬೋದು. ಆದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬರ್ತಾ ಬರ್ತಾ ರಾಯರ ಕುದುರೆ ಕತ್ತೆ ಆಯ್ತು ಅಂತಾರಲ್ವ, ಆ ಥರ ಆಯ್ತು ಅಂತಲೇ ಹೇಳ್ಬೋದು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಯಾಕೆ ಹೇಳಕತ್ತೀನಿ ಅಂತಂದರೆ, ಅವರು ಈ ಥರ ಬರ್ತಾ ಬರ್ತಾ ಅಂದರೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡದೆ ಅವ್ರಿಗೆ ಎದುರಾಡೋದು, ಈ ಥರ ಏನೇ ಒಂದು ಈಗ ತಪ್ಪು ಮಾಡಿದಾಗ ಶಿಕ್ಷೆ ಅಂತ ಕೊಟ್ಟರೆ ಅದನ್ನು ಕರೆಕ್ಟಾಗಿ ನಿಭಾಯಿಸದೇ ಇರೋದು, ಅದನ್ನು ಕೊಟ್ಟಾಗ ನಾನೇ ಯಾಕೆ ಮಾಡಬೇಕು, ಈ ಒಂದು ರೂಲ್ಸ್ನ ನಾನೇ ಯಾಕೆ ಫಾಲೋ ಮಾಡಬೇಕು, ಈ ರೂಲ್ಸ್ ಎಲ್ಲ ಫಾಲೋ ಮಾಡಿದರೆ ಏನಾಗುತ್ತಾ ಅನ್ನೋದೆಲ್ಲ ಅವ್ರ ಮೈಂಡಲ್ಲಿ ಇತ್ತಲ್ವ. ಸೊ ಅದಕ್ಕೆಲ್ಲ ಸುದೀಪ್ ಸರ್ ಅವರು ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿರು. ಆಮೇಲೆ ಫುಲ್ ಗರಂ ಆಗಿದ್ರು ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅವ್ರ ಕ್ಯಾಪ್ಟನ್ಸಿ ಹೆಂಗಿತ್ತು, ಯಾರ್ಯಾರಿಗೆ ಇಷ್ಟ ಆಯ್ತು ಅಂತ ಹೇಳಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ಅವರು ಕೇಳಿದಾಗ ವರ್ತೂರ್ ಸಂತೋಷ್ ಅವರು ಮತ್ತು ಆಮೇಲೆ ತುಕಾಲಿ ಸಂತೋಷ್ ಅವರು ಇಬ್ಬರು ಕೂಡ ಚೆನ್ನಾಗಿತ್ತು ಅಂತ ಹೇಳಿದರು. ಕಾರ್ತಿಕ್ ಅವರು ಮತ್ತು ಪ್ರತಾಪ್ ಅವರು ಇಷ್ಟ ಆಗಲಿಲ್ಲ ಇವ್ರ ಕ್ಯಾಪ್ಟನ್ಸಿ ಅಂತ ಹೇಳಿ ಅವರು ಹೇಳಿದರು. ಆಮೇಲೆ ವಿನಯ್ ಅವರು, ಮೈಕಲ್ ಅವರು, ನಮ್ರತಾ ಅವರು, ಇನ್ನು ಉಳಿದವರು ಯಾರು ಏನು ಅಂದಿಲ್ಲ, ಸುಮ್ಮನೆ ಇದ್ರಲ್ವ. ಅದಕ್ಕೆ ಆ ಒಂದು ಕ್ವಶನಿಗೆ ಸುದೀಪ್ ಅವರು ಕೇಳಿದರು ಯಾವ ಥರ ಇತ್ತು ಅಂತ ಹೇಳಿ. ಕೇಳಿದಾಗ ಏನು ಸ್ಪೆಷಲ್ ಆಗಿರಲಿಲ್ಲ, ನಾರ್ಮಲ್ ಆಗಿ ಇತ್ತಲ್ಲ, ಅದರಲ್ಲಿ ಏನಿದೆ ಅಂತ ಹೇಳಿ ಮತ್ತೆ ಕ್ವಶನ್ ಹಾಕಿದ್ರು ಮೈಕಲ್ ಅವರು ಸುದೀಪ್ ಸರ್ ಅವರಿಗೆ. ಆವಾಗ ಸುದೀಪ್ ಸರ್ ಅವ್ರಿಗೆ ಫುಲ್ ಗರಂ ಆಗಿ ಕೋಪ ಬಂತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗ ಏನೇ ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ ಮಾಡಲೇಬೇಕಲ್ವ. ಅದಕ್ಕೆ ಮರು ಪ್ರಶ್ನೆ ಮಾಡಿದರೆ ಇಲ್ಲಿ ಸುದೀಪ್ ಸರ್ ಅವ್ರಿಗೆ ಕೋಪ ಬರೋದಂತೂ ಸಹಜ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವ್ರ ಕೆಲಸ ಇದೆ ಅಲ್ವಾ, ಅವ್ರು ಮಾಡ್ತಾ ಇದ್ದಾರೆ. ಬಟ್ ಅವ್ರು ಇನ್ನೊಂದು ಮಾತು ಹೇಳಿದರು, ನಾನು ಈ ಒಂದು ಶೋನ ನಂಬ್ಕೊಂಡೇ ಇಲ್ಲ, ನನಗೆ ಹೊರಗಡೆ ನನ್ನದೇ ಆದಂತಹ ಎಲ್ಲ ಇದೆ ನನಗೆ, ಬಟ್ ಈ ಒಂದು ಶೋ ಯಾಕೆ ಮಾಡ್ತೀನಿ ಅಂದರೆ ನನಗೆ ಇಷ್ಟ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಈ ಥರ ಮಾತಾಡಿದರೆ, ನೀವು ಪ್ರೀತಿಯಿಂದ ಮಾತಾಡಿದರೆ ನಾನು ಪ್ರೀತಿಯಿಂದನೇ ಮಾತಾಡ್ತೀನಿ, ಬಟ್ ವ್ಯಕ್ತಿತ್ವನ ಟೆಸ್ಟ್ ಮಾಡಿದರೆ ಸರಿಯಾಗಿರಂಗಿಲ್ಲ, ನಾನು ಸರಿ ಇಲ್ಲ ಅಂತ ಹೇಳಿ ಒಂದು ಮಾತನ್ನು ಹೇಳಿದರು ಸುದೀಪ್ ಸರ್ ಅವರು ಅಂತಲೇ ಹೇಳ್ಬೋದು. ಆಮೇಲೆ ಹೇಳಿದರು ವಿನಯ್ ಅವ್ರಿಗೂ ಕೂಡ ಕ್ಲಾಸ್ ತೊಗೊಂಡ್ರು. ನೀವು ಮೊದಲಿಂದನೂ ಚೆನ್ನಾಗಿದ್ದಿದ್ದರೆ ನಿಮ್ಮನ್ನು ನೋಡಿ ಅವ್ರು ಕಲಿತಿರ್ಲಿಲ್ಲ. ಈಗ ಅವ್ರು ನೋಡಿನೇ, ಅಂದರೆ ವಿನಯ್ ಅವ್ರು ಹೆಂಗಿದ್ದಾರೆ ಅದನ್ನ ನೋಡಿಬಿಟ್ಟೆ ಈಗ ಮೈಕಲ್ ಅವರು ಕಲ್ತಿದ್ದಾರೆ ಅಂತ ಹೇಳಿ ಒಂದು ಮಾತನ್ನು ಹೇಳಿದರು ಸುದೀಪ್ ಸರ್ ಅವರು ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಒಂದು ಮನೆಯಲ್ಲಿ ನಿಮಗೆ ಗೊತ್ತಿದೆ ಅಲ್ವಾ, ಎಲ್ಲರೂ ಕೂಡ ಎಲ್ಲವನ್ನು ಫಾಲೋ ಮಾಡ್ತಾರೆ, ಎಲ್ಲ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲವನ್ನು ಕೂಡ ಕರೆಕ್ಟಾಗಿ ನಿಭಾಯಿಸ್ಕೊತ ಬರ್ತಿದ್ದಾರೆ. ಆದರೆ ವಿನಯ್ ಅವರು ಮತ್ತು ಈ ಮೈಕಲ್ ಅವರು ಮಾತ್ರ ಆ ಒಂದು ಬಿಗ್ ಬಾಸ್ ಮನೆಗಿರುವಂತಹ ಆ ಒಂದು ಗೌರವಕ್ಕೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಗಿರುವಂತಹ ಆ ಒಂದು ಬಿಗ್ ಬಾಸ್ ಯಾಕೆ ಬಂದೀವ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಈ ಒಂದು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಎಲ್ಲ ರೂಲ್ಸು ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡಿದರೆ ಈಗ ಎಲ್ರಿಗೂ ಚೆನ್ನಾಗಿ ಅನಿಸುತ್ತಾ. ಯಾಕಂತಂದರೆ ಎಲ್ಲರೂ ಮಾಡ್ತಿದ್ದಾರೆ, ಇವರು ಮಾಡದೇ ಇದ್ದಾಗ ಸುದೀಪ್ ಸರ್ ಅವರು ಕ್ಲಾಸ್ ತೊಗೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಾನೆ ಹೇಳ್ಬೋದು. ಅವ್ರು ಕರೆಕ್ಟಾಗಿ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈಗ ಮೈಕಲ್ ಅವರು ಔಟ್ ಆದ್ರಲ್ವಾ, ವಿನಯ್ ಅವರಾದರೂ ಈ ಒಂದು ಸುದೀಪ್ ಸರ್ ಅವ್ರು ಹೇಳಿರೋ ಮಾತನ್ನು ಕರೆಕ್ಟಾಗಿ ನಿಭಾಯಿಸ್ಕೊಂತ, ಅವ್ರು ಕೊಟ್ಟಿರೋ ಮಾತನ್ನು ಅಂದರೆ ಅವ್ರು ಹೇಳಿರೋ ಮಾತನ್ನು ಕರೆಕ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾರಾ ಇಲ್ವಾ, ಕಾದು ನೋಡೋಣ ಏನಾಗುತ್ತೆ ಅಂತೇಳಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.